ಈಗಾಗಲೇ ಈ ವರದಿ ಆದ ಹಾಗೆ ನಮ್ಮ ಮಾಹಿತಿಗೆ ನಮಗೆ ಕೂಡ ಇಲಾಖೆ ಮುಖಾಂತರ ಮಾಹಿತಿ ಬಂದ ಹಾಗೆ ಬೆಳಗಾವಿ ತಾಲೂಕಿನ ಬಡವಲ್ ಕಲಗಿ ಗ್ರಾಮದಲ್ಲಿ ಮರಗಳ ಕಡಿತಲೆ ಆಗಿರೋ ಕುರಿತಂತೆ ನಾವು ಮೇಲ್ನೋಟಕ್ಕೆ ನಮಗೀಗ ಮಾಹಿತಿ ಬಂದಿರೋ ಪ್ರಕಾರ ಅದು ಏನು ಜಮೀನಿದೆ, ಸರ್ಕಾರಿ ಜಮೀನಿದೆ, ಅದರಲ್ಲಿ ಮರಗಳ ಕಡಿತಲಾಗಿದೆ ಅಂತ ಹೇಳಿ ಮಾಹಿತಿ ಬಂದ ಹಾಗೆ ಈಗಾಗಲೇ ನಿನ್ನೆ ನನಗೆ ಮಾಹಿತಿ ಬಂದ ತಕ್ಷಣವೇ ACF ಅವರಿಗೆ ಇದರದ್ದು ಎಂಕ್ವೈರಿಗೆ ತನಿಖೆಗೆ ಆದೇಶ ಮಾಡಿದ್ದು. ACF ಅವರು ಸ್ಪಾಟ್ ವಿಸಿಟ್ಗೆ ಈಗ ಹೋಗಿದ್ದಾರೆ, ಸ್ಪಾಟ್ ವಿಸಿಟ್ ಮಾಡ್ತಾಯಿದ್ದಾರೆ. ನಾವು ಕೂಡ ಹೋಗ್ತೀವಿ. ಈ ಏನು ಅವರಿಂದ ಮಾಹಿತಿ ವರದಿ ಬರ್ತದೆ, ತನಿಖಾ ವರದಿನ ಬರ್ತದೆ, ಅದರ ಮೇಲೆ ಮುಂದಿನ ಏನು ಕ್ರಮ ಇದೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಈ ಅರಣ್ಯ ಸರ್ಕಾರಿ ಜಮೀನು ಅಂತ ಹೇಳಿ ಮೇಲ್ನೋಟಕ್ಕೆ ಈಗ ಹೇಳಿದ್ದಾರೆ. ನಾವು ತನಿಖೆ ಮಾಡ್ತಾಯಿದ್ದಾರೆ, ACF ಅವರು ತನಿಖೆ ಮಾಡಿ ನೋಡೋಣ ಅಂತ ಹೇಳ್ತಾರೆ. ತನಿಖೆ ACF ಅವ್ರಿಗೆ ಆಗಲೇ ತನಿಖೆಗೆ ಹಾಕಿದ್ದೀವಿ, ನಾವು ಕೂಡ ಹೋಗ್ತಾ ಇದ್ದೀವಿ. ಕ್ರಮ ಏನಿದೆ ತಪ್ಪಾಗಿದ್ದರೆ ಅದರ ಪ್ರಕಾರ ಕ್ರಮ ತಗೊಳ್ಳಿ. ಈಗ ನಮಗೇನು ಅವರು ಮೌಖಿಕವಾಗಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅದು ಅರಣ್ಯ ಸರ್ಕಾರಿ ಜಮೀನಾಗಿದ್ದು RTC ಪ್ರಕಾರ ಗೈರಾಣ ಜಮೀನು ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಈಗಾಗಲೇ ACF ಅವರಿಗೆ ನಾವು ಕಂಪ್ಲೀಟ್ ತನಿಖೆಗೆ ಹಾಕಿದ್ದೀವಿ. ತನಿಖೆ ಬಂದ ನಂತರ ತಮಗೆ ಮುಂದಿನ ಕ್ರಮ ಏನಾದರೂ ವೈಲೇಷನ್ಸ್ ಆಗಿದ್ದರೆ ಅದರ ಮೇಲೆ ಕ್ರಮ ವಹಿಸ್ತೀವಿ. ಯಾರೇ ಇದ್ರೂ ಸರ್ಕಾರಿ ಮರಗಳಿದ್ದರೆ ಅದು ಏನು ನಮ್ಮ ನಿಯಮಗಳಿದೆ ಅದರ ಪ್ರಕಾರ ಅನುಮತಿ ಪಡಿಬೇಕಾಗ್ತದೆ. ಅದರಲ್ಲಿ ಏನೇ ವೈಲೇಷನ್ಸ್ ಇದ್ರೂ ದೆನ್ ನಿಯಮಾನುಸಾರ ಅದ್ರ ಪ್ರಕಾರ ಕ್ರಮ ಯಾವುದೇ ತಪ್ಪಾಗಿದ್ರೂ ಕ್ರಮ ತಗೊಳ್ತೀವಿ ನಾವು. ನನಗೆ ನಿನ್ನೆ ಮಾಹಿತಿ ಬಂದ ತಕ್ಷಣ ನಿನ್ನೆ ಸಿಬ್ಬಂದಿಗಳನ್ನ ಕಳಿಸಿದ್ದೀವಿ. ಬೆಳಗ್ಗೆನೇ ACF ಅವ್ರನ್ನ ಕೂಡ ಕಳಿಸಿದ್ದೀವಿ. ಅದ್ರ ಬಗ್ಗೆ ಎಂಕ್ವೈರಿ ಮಾಡ್ತೇನೆ. ನನಗೆ ನಿನ್ನೆ ಮಾಹಿತಿ ಬಂದಿತ್ತು. ಈಗ ಪ್ರಸ್ತುತ ಕಳೆದ ನಿನ್ನೆಯಿಂದನೂ ಕೂಡ ಮಾಹಿತಿ ಗೊತ್ತಾದ ತಕ್ಷಣ ಕೆಲಸವನ್ನು ಸ್ಟಾಪ್ ಮಾಡಿಸಿದ್ದಾರೆ. ಯಾವುದೇ ಕೆಲಸನ ಮಾಡ್ತಾಯಿಲ್ಲ ಅಂಥೇಳಿ ಅಲ್ಲಿಯ ಲೋಕಲ್ ಅಧಿಕಾರಿಗಳು ನಮ್ಮ ACF ಅವರನ್ನು ವರದಿ ಮಾಡಿದ್ದಾರೆ. ಯಾವುದು ಕೂಡ ಈಗ ಕೆಲಸ ನಡೀತಾ ಇಲ್ಲ. ನಾನು ವೆರಿಫೈ ಮಾಡಿ ಹೇಳ್ತೀನಿ. ಈಗ ಮೇಲ್ನೋಟಕ್ಕೆ ನಮ್ಗೆ ಬಂದಿರೋ ಪ್ರಕಾರ ಅರಣ್ಯ ಇಲಾಖೆ ಭೂಮಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ಸಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿ ಹೇಳ್ತೇನೆ. ಏನೇ ವೈಲೇಷನ್ಸ್ ಇದ್ರೂ ಏನೇ ತಪ್ಪಾಗಿದ್ರೂ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ವರದಿ ಬರಬೇಕು ನನಗೆ. ನಾವು ಇನ್ಸ್ಪೆಕ್ಟ್ ಮಾಡಿ ದೆನ್ ACF ಅವ್ರಿಗೂ ಹೇಳಿದ್ದೀವಿ, ನಾನು ಕೂಡ ಹೋಗ್ತಾ ಇದ್ದೀನಿ. ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಬರಬೇಕು, ಇನ್ನೂ ಬರಬೇಕು. ಈಗಾಗಲೇ ಈ ವರದಿ ಆದ ಹಾಗೆ ನಮ್ಮ ಮಾಹಿತಿಗೆ ನಮಗೆ ಕೂಡ ಇಲಾಖೆ ಮುಖಾಂತರ ಮಾಹಿತಿ ಬಂದ ಹಾಗೆ ಬೆಳಗಾವಿ ತಾಲೂಕಿನ ಬಡವಲ್ ಕಲಗಿ ಗ್ರಾಮದಲ್ಲಿ ಮರಗಳ ಕಡಿತಲೆ ಆಗಿರೋ ಕುರಿತಂತೆ ನಾವು ಮೇಲ್ನೋಟಕ್ಕೆ ನಮಗೀಗ ಮಾಹಿತಿ ಬಂದಿರೋ ಪ್ರಕಾರ ಅದು ಏನು ಜಮೀನಿದೆ, ಸರ್ಕಾರಿ ಜಮೀನಿದೆ, ಅದರಲ್ಲಿ ಮರಗಳ ಕಡಿತಲಾಗಿದೆ ಅಂತ ಹೇಳಿ ಮಾಹಿತಿ ಬಂದ ಹಾಗೆ ಈಗಾಗಲೇ ನಿನ್ನೆ ನನಗೆ ಮಾಹಿತಿ ಬಂದ ತಕ್ಷಣವೇ ACF ಅವರಿಗೆ ಇದರದ್ದು ಎಂಕ್ವೈರಿಗೆ ತನಿಖೆಗೆ ಆದೇಶ ಮಾಡಿದ್ದು. ACF ಅವರು ಸ್ಪಾಟ್ ವಿಸಿಟ್ಗೆ ಈಗ ಹೋಗಿದ್ದಾರೆ, ಸ್ಪಾಟ್ ವಿಸಿಟ್ ಮಾಡ್ತಾಯಿದ್ದಾರೆ. ನಾವು ಕೂಡ ಹೋಗ್ತೀವಿ. ಈ ಏನು ಅವರಿಂದ ಮಾಹಿತಿ ವರದಿ ಬರ್ತದೆ, ತನಿಖಾ ವರದಿನ ಬರ್ತದೆ, ಅದರ ಮೇಲೆ ಮುಂದಿನ ಏನು ಕ್ರಮ ಇದೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಈ ಅರಣ್ಯ ಸರ್ಕಾರಿ ಜಮೀನು ಅಂತ ಹೇಳಿ ಮೇಲ್ನೋಟಕ್ಕೆ ಈಗ ಹೇಳಿದ್ದಾರೆ. ನಾವು ತನಿಖೆ ಮಾಡ್ತಾಯಿದ್ದಾರೆ, ACF ಅವರು ತನಿಖೆ ಮಾಡಿ ನೋಡೋಣ ಅಂತ ಹೇಳ್ತಾರೆ. ತನಿಖೆ ACF ಅವ್ರಿಗೆ ಆಗಲೇ ತನಿಖೆಗೆ ಹಾಕಿದ್ದೀವಿ, ನಾವು ಕೂಡ ಹೋಗ್ತಾ ಇದ್ದೀವಿ. ಕ್ರಮ ಏನಿದೆ ತಪ್ಪಾಗಿದ್ದರೆ ಅದರ ಪ್ರಕಾರ ಕ್ರಮ ತಗೊಳ್ಳಿ. ಈಗ ನಮಗೇನು ಅವರು ಮೌಖಿಕವಾಗಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅದು ಅರಣ್ಯ ಸರ್ಕಾರಿ ಜಮೀನಾಗಿದ್ದು RTC ಪ್ರಕಾರ ಗೈರಾಣ ಜಮೀನು ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಈಗಾಗಲೇ ACF ಅವರಿಗೆ ನಾವು ಕಂಪ್ಲೀಟ್ ತನಿಖೆಗೆ ಹಾಕಿದ್ದೀವಿ. ತನಿಖೆ ಬಂದ ನಂತರ ತಮಗೆ ಮುಂದಿನ ಕ್ರಮ ಏನಾದರೂ ವೈಲೇಷನ್ಸ್ ಆಗಿದ್ದರೆ ಅದರ ಮೇಲೆ ಕ್ರಮ ವಹಿಸ್ತೀವಿ. ಯಾರೇ ಇದ್ರೂ ಸರ್ಕಾರಿ ಮರಗಳಿದ್ದರೆ ಅದು ಏನು ನಮ್ಮ ನಿಯಮಗಳಿದೆ ಅದರ ಪ್ರಕಾರ ಅನುಮತಿ ಪಡಿಬೇಕಾಗ್ತದೆ.
ಏನು ಅದರಲ್ಲಿ ಏನಾದರೂ ಏನೇ ವೈಲೇಷನ್ಸ್ ಇದ್ರೂ ದೆನ್ ನಿಯಮಾನುಸಾರ ಅದ್ರ ಪ್ರಕಾರ ಕ್ರಮ ಯಾವುದೇ ತಪ್ಪಾಗಿದ್ರೂ ಕ್ರಮ ತಗೊಳ್ತೀವಿ ನಾವು. ಆಲ್ರೆಡಿ ಮಾಹಿತಿ ಇತ್ತು ನಿಮ್ಮ ಅಧಿಕಾರಿಗಳು ಹೋಗಿಲ್ಲ ಅಂತ ಜನ ಆರೋಪ. ನನಗೆ ನಿನ್ನೆ ಮಾಹಿತಿ ಬಂದ ತಕ್ಷಣ ನಿನ್ನೆ ಸಿಬ್ಬಂದಿಗಳನ್ನ ಕಳಿಸಿದ್ದೀವಿ. ಬೆಳಿಗ್ಗೆನೇ ACF ಅವ್ರನ್ನ ಕೂಡ ಕಳಿಸಿದ್ದೀವಿ. ಅದನ್ನೇ 20 ದಿನದಿಂದ ಹೇಳ್ತಾ ಇದ್ದೀವಿ ಅರಣ್ಯ ಇಲಾಖೆಯವರು. ಅದ್ರ ಬಗ್ಗೆ ಎಂಕ್ವೈರಿ ಮಾಡ್ತೀನಿ. ನನಗೆ ನಿನ್ನೆ ಮಾಹಿತಿ ಬಂದಿತ್ತು. ಈಗ ಪ್ರಸ್ತುತ ಕಳೆದ ನಿನ್ನೆಯಿಂದನೂ ಕೂಡ ಮಾಹಿತಿ ಬಂದ ತಕ್ಷಣ, ಮಾಹಿತಿ ಗೊತ್ತಾದ ತಕ್ಷಣ ಕೆಲಸವನ್ನು ಸ್ಟಾಪ್ ಮಾಡಿಸಿದ್ದಾರೆ. ಯಾವುದೇ ಕೆಲಸನ ಮಾಡ್ತಾ ಇಲ್ಲ ಅಂತೇಳಿ ಅಲ್ಲಿಯ ಲೋಕಲ್ ಅಧಿಕಾರಿಗಳು ನಮ್ಮ ACF ಅವರನ್ನು ವರದಿ ಮಾಡಿದ್ದಾರೆ. ಯಾವುದು ಕೂಡ ಈಗ ಕೆಲಸ ನಡೀತಾ ಇಲ್ಲ. ನಿಮ್ಮ ಅರಣ್ಯ ಇಲಾಖೆ ಭೂಮಿ ಅಲ್ಲ ಸರ್? ನಾನು ವೆರಿಫೈ ಮಾಡಿ ಹೇಳ್ತೀನಿ. ಈಗ ಮೇಲ್ನೋಟಕ್ಕೆ ನಮ್ಗೆ ಬಂದಿರೋ ಪ್ರಕಾರ ಅರಣ್ಯ ಇಲಾಖೆ ಭೂಮಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿ ಹೇಳ್ತೀನಿ. ಏನೇ ವೈಲೇಷನ್ಸ್ ಇದ್ರೂ, ಏನೇ ತಪ್ಪಾಗಿದ್ರೂ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ವರದಿ ಬರಬೇಕು ನನಗೆ. ನಾವು ಇನ್ಸ್ಪೆಕ್ಟ್ ಮಾಡಿ ದೆನ್ ACF ಅವ್ರಿಗೂ ಹೇಳಿದ್ದೀವಿ, ನಾನು ಕೂಡ ಹೋಗ್ತಾ ಇದ್ದೀನಿ. ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಬರಬೇಕು, ಇನ್ನೂ ಬರಬೇಕು. ಈಗಾಗಲೇ ಈ ವರದಿ ಆದ ಹಾಗೆ ನಮ್ಮ ಮಾಹಿತಿಗೆ ನಮಗೆ ಕೂಡ ಇಲಾಖೆ ಮುಖಾಂತರ ಮಾಹಿತಿ ಬಂದ ಹಾಗೆ ಬೆಳಗಾವಿ ತಾಲೂಕಿನ ಬಡವಲ್ ಕಲಗಿ ಗ್ರಾಮದಲ್ಲಿ ಮರಗಳ ಕಡಿತಲ ಆಗಿರೋ ಕುರಿತಂತೆ ನಾವು ಮೇಲ್ನೋಟಕ್ಕೆ ನಮಗೀಗ ಮಾಹಿತಿ ಬಂದಿರೋ ಪ್ರಕಾರ ಅದು ಏನು ಜಮೀನಿದೆ, ಸರ್ಕಾರಿ ಜಮೀನಿದೆ, ಅದರಲ್ಲಿ ಮರಗಳ ಕಡಿತಲಾಗಿದೆ ಅಂತ ಹೇಳಿ ಮಾಹಿತಿ ಬಂದ ಹಾಗೆ ಈಗಾಗಲೇ ನಾನು ನಿನ್ನೆ ನನಗೆ ಮಾಹಿತಿ ಬಂದ ತಕ್ಷಣವೇ ACF ಅವ್ರಿಗೆ ಇದ್ರದ್ದು ಎಂಕ್ವೈರಿಗೆ ತನಿಖೆಗೆ ಆದೇಶ ಮಾಡಿದ್ದು. ACF ಅವರು ಸ್ಪಾಟ್ ವಿಸಿಟ್ಗೆ ಈಗ ಹೋಗಿದ್ದಾರೆ, ಸ್ಪಾಟ್ ವಿಸಿಟ್ ಮಾಡ್ತಾಯಿದ್ದಾರೆ. ನಾವು ಕೂಡ ಹೋಗ್ತೀವಿ. ಈ ಏನು ಅವರಿಂದ ಮಾಹಿತಿ ವರದಿ ಬರ್ತದೆ, ತನಿಖೆ ವರದಿನ ಬರ್ತದೆ, ಅದರ ಮೇಲೆ ಮುಂದಿನ ಏನು ಕ್ರಮ ಇದೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಈ ಅರಣ್ಯ ಸರ್ಕಾರಿ ಜಮೀನು ಅಂತ ಹೇಳಿ ಮೇಲ್ನೋಟಕ್ಕೆ ಈಗ ಹೇಳಿದ್ದಾರೆ. ನಾವು ತನಿಖೆ ಮಾಡ್ತಾಯಿದ್ದಾರೆ. ACF ಅವ್ರು ತನಿಖೆ ಮಾಡಿ ನೋಡೋಣ ಅಂತ ಹೇಳ್ತಾರೆ. ತನಿಖೆ ACF ಅವ್ರಿಗೆ ಆಗಲೇ ತನಿಖೆ ಹಾಕಿದ್ದೀವಿ. ನಾವು ಕೂಡ ಹೋಗ್ತಾ ಇದ್ದೀವಿ. ಕ್ರಮ ಏನಿದೆ ತಪ್ಪಾಗಿದ್ದರೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಅರಣ್ಯ ಇಲಾಖೆ ಜಮೀನು ಅಥವಾ ಕಾಯ್ದೆ ಅರಣ್ಯ ಪ್ರದೇಶ ಅಥವಾ ಈಗ ನಮಗೇನು ಅವರು ಮೌಖಿಕವಾಗಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅದು ಅರಣ್ಯ ಸರ್ಕಾರಿ ಜಮೀನಾಗಿದ್ದು RTC ಪ್ರಕಾರ ಗೈರಾಣ ಜಮೀನು ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಈಗಾಗಲೇ ACF ಅವ್ರಿಗೆ ನಾವು ಕಂಪ್ಲೀಟ್ ತನಿಖೆಗೆ ಹಾಕಿದ್ದೀವಿ. ತನಿಖೆ ಬಂದ ನಂತರ ತಮಗೆ ಮುಂದಿನ ಕ್ರಮ ಏನಾದರೂ ವೈಲೇಷನ್ಸ್ ಆಗಿದ್ದರೆ ಅದ್ರ ಮೇಲೆ ಕ್ರಮ ವಹಿಸ್ತೀವಿ. ತಪ್ಪಿತ್ತು ಸರ್ಕಾರಿ ಜಮೀನು ಗೈರಾಣ ಜಮೀನು ಅಲ್ಲಿರ್ತಕ್ಕಂಥ ಮರಗಳು ತಪ್ಪಿಸ್ಬೇಕಂದ್ರೆ ತಮ್ಮ ಅನುಮತಿ ತೆಗೆದುಕೊಳ್ಬೇಕು ಎಸ್ಕಾಂದವರು. ಯಾರೇ ಇದ್ರೂ ಸರ್ಕಾರಿ ಮರಗಳಿದ್ದರೆ ಅದು ಏನು ನಮ್ಮ ನಿಯಮಗಳಿದೆ ಅದರ ಪ್ರಕಾರ ಅನುಮತಿ ಪಡಿಬೇಕಾಗ್ತದೆ. ಅದರಲ್ಲಿ ಏನಾದರೂ ಏನೇ ವೈಲೇಷನ್ಸ್ ಇದ್ರೂ ದೆನ್ ನಿಯಮಾನುಸಾರ ಅದ್ರ ಪ್ರಕಾರ ಕ್ರಮ ಯಾವುದೇ ತಪ್ಪಾಗಿದ್ರೂ ಕ್ರಮ ತಗೊಳ್ತೀವಿ ನಾವು. ಆಲ್ರೆಡಿ ಮಾಹಿತಿ ಇತ್ತು ನಿಮ್ಮ ಅಧಿಕಾರಿಗಳು ಹೋಗಿಲ್ಲ ಅಂತ ಜನ ಆರೋಪ. ನನಗೆ ನಿನ್ನೆ ಮಾಹಿತಿ ಬಂದ ತಕ್ಷಣ ನಿನ್ನೆ ಸಿಬ್ಬಂದಿಗಳನ್ನ ಕಳಿಸಿದ್ದೀವಿ. ಬೆಳಿಗ್ಗೆನೇ ACF ಅವ್ರನ್ನ ಕೂಡ ಕಳಿಸಿದ್ದೀವಿ. ಅದನ್ನೇ 20 ದಿನದಿಂದ ಹೇಳ್ತಾ ಇದ್ದೀವಿ ಅರಣ್ಯ ಇಲಾಖೆಯವರು. ಅದ್ರ ಬಗ್ಗೆ ಎಂಕ್ವೈರಿ ಮಾಡ್ತೀನಿ. ನನಗೆ ನಿನ್ನೆ ಮಾಹಿತಿ ಬಂದಿತ್ತು. ಈಗ ಪ್ರಸ್ತುತ ಕಳೆದ ನಿನ್ನೆಯಿಂದನೂ ಕೂಡ ಮಾಹಿತಿ ಬಂದ ತಕ್ಷಣ, ಮಾಹಿತಿ ಗೊತ್ತಾದ ತಕ್ಷಣ ಕೆಲಸವನ್ನು ಸ್ಟಾಪ್ ಮಾಡಿಸಿದ್ದಾರೆ. ಯಾವುದೇ ಕೆಲಸನ ಮಾಡ್ತಾ ಇಲ್ಲ ಅಂತೇಳಿ ಅಲ್ಲಿಯ ಲೋಕಲ್ ಅಧಿಕಾರಿಗಳು ನಮ್ಮ ACF ಅವರನ್ನು ವರದಿ ಮಾಡಿದ್ದಾರೆ. ಯಾವುದು ಕೂಡ ಈಗ ಕೆಲಸ ನಡೀತಾ ಇಲ್ಲ. ನಿಮ್ಮ ಅರಣ್ಯ ಇಲಾಖೆ ಭೂಮಿ ಅಲ್ಲ ಸರ್? ನಾನು ವೆರಿಫೈ ಮಾಡಿ ಹೇಳ್ತೀನಿ. ಈಗ ಮೇಲ್ನೋಟಕ್ಕೆ ನಮ್ಗೆ ಬಂದಿರೋ ಪ್ರಕಾರ ಅರಣ್ಯ ಇಲಾಖೆ ಭೂಮಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿ ಹೇಳ್ತೀನಿ. ಏನೇ ವೈಲೇಷನ್ಸ್ ಇದ್ರೂ, ಏನೇ ತಪ್ಪಾಗಿದ್ರೂ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ವರದಿ ಬರಬೇಕು ನನಗೆ. ನಾವು ಇನ್ಸ್ಪೆಕ್ಟ್ ಮಾಡಿ ದೆನ್ ACF ಅವ್ರಿಗೂ ಹೇಳಿದ್ದೀವಿ, ನಾನು ಕೂಡ ಹೋಗ್ತಾ ಇದ್ದೀನಿ. ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಬರಬೇಕು, ಇನ್ನೂ ಬರಬೇಕು.